ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹ್ಯಾಪಿ ಮಕರ ಸಂಕ್ರಾಂತಿ. ವರ್ಷದ ಮೊದಲನೇ ಹಬ್ಬ ಇದು. ಬನ್ನಿ ನೋಡೋಣ. ನಾನು ಅವರೆಕಾಳು ಹಾಕಿಬಿಟ್ಟು ಖಾರ ಪೊಂಗಲ್ ಯಾವ ಥರ ಮಾಡಿದ್ದೀನಿ, ಆಮೇಲೆ ಪಾಕ ಮಾಡಿ ಸ್ವೀಟ್ ಪೊಂಗಲ್ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆಮೇಲೆ ಪೂಜೆಗೆ ಈ ಸಂಕ್ರಾಂತಿಗೆ ಏನೇನು ಸ್ಪೆಷಲ್ ಮಾಡಿದ್ದೀನಿ ಅಂತ ಈ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಬನ್ನಿ. ಮೊದಲಿಗೆ ನಾನು 1 ಕಪ್ಪು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ನಾನು ಅಕ್ಕಿನ ತಗೊಂಡು ತೊಳ್ಕೊತಾ ಇದ್ದೀನಿ. ನೋಡಿ, ಈ ಥರ ತೊಳ್ಕೊಬೇಕು. ಎರಡೂ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಹಾಕಿ 1 ಕಪ್ಗೆ 4 ಕಪ್ ನೀರು ಹಾಕ್ಕೋಬೇಕು. ಹಾಕಿ ಇದನ್ನು ನಾನು ಕೂಗಿಸ್ಕೋತೀನಿ ಫಸ್ಟಿಗೆ. ಆಮೇಲೆ ಇದನ್ನು ಸ್ವೀಟ್ ಯಾವ ಥರ ಮಾಡಬೇಕು, ಆಮೇಲೆ ಖಾರ ಪೊಂಗಲ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನಿಮಗೆ. ನೋಡಿ, ನಾನು 1 ಕಪ್ಗೆ 4 ಕಪ್ ನೀರು ಹಾಕಿ 8 ಕಪ್ ನೀರು ಹಾಕಿ ಇದನ್ನು ಇಟ್ಟಿದ್ದೀನಿ. ನೋಡಿ, ಈಗ ಇದನ್ನು ನಾನು ಒಂದೇ ಒಂದು ವಿಜಲ್ ಹಾಕಿಸ್ತೀನಿ. ಏನೂ ಹಾಕಿಲ್ಲ ಇದಕ್ಕೆ. ನಾನು ನೀರು ಹಾಕಿ ಮತ್ತು ಹೆಸರು ಬೇಳೆ ಅಕ್ಕಿ ಹಾಕಿ ಇದನ್ನು ಇಟ್ಟಿದ್ದೀನಿ ಬೇಯೋಕ್ಕೆ. ಆಮೇಲೆ ಗೆಣಸು, ಅವರೆಕಾಯಿ, ಕಡಲೆಕಾಯಿನ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಈಗ ಒಂದು ಸೈಡಿಗೆ ನಾನು ಬೇಯಿಸೋಕೆ ಇಡ್ತಾಯಿದ್ದೀನಿ. ನೋಡಿ, ಒಂದು ಕುಕ್ಕರಲ್ಲಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅವರೆಕಾಯಿ, ಕಡಲೆಕಾಯಿ, ಗೆಣಸು ಹಾಕಿ ಇದನ್ನು ಬೇಯಿಸೋಕ್ಕೆ ಇದಕ್ಕೆ ಒಂದು ವಿಜಲ್ ಹಾಕಿಸ್ತೀನಿ. ನಾನು ಎರಡು ಕಡೆ ಬೇಯ್ತಾ ಇದೆ. ಅಲ್ಲಿವರೆಗೂ ನಾನು ಇಲ್ಲಿ ಬಾಗಿಲಿಗೆ ರಂಗೋಲಿ ಹಾಕಿಬಿಡ್ತೀನಿ. ಯಾಕಂದರೆ ಅಲ್ಲಿ ಬೇಯೋ ತನಕ ನಾನು ಇಲ್ಲಿ ರಂಗೋಲಿ ಹಾಕಿ ಮುಗಿಸ್ಬಿಟ್ರೆ ಆಮೇಲೆ ಅದನ್ನು ಒಗ್ಗರಣೆ ಹಾಕಿಬಿಟ್ಟು ಪೂಜೆಗೆ ನನಗೆ ಈಸಿ ಆಗಿಬಿಡುತ್ತೆ. ಯಾರ್ಯಾರು ನೋಡ್ತಿದ್ದೀರಾ ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಸರಿ ಅನಿಸಿದ್ರು ತಿಳಿಸಿ, ಇಲ್ಲ ಅಂದರೆ ಸರಿ ಅನಿಸ್ಲಿಲ್ಲ ಅಂದ್ರೂ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಇಲ್ಲಿ ನೋಡಿ, ರಂಗೋಲಿ ಹಾಕಿ ಬರೋಷ್ಟರಲ್ಲಿ ನೋಡಿ ನನ್ನ ಪೊಂಗಲು ರೆಡಿಯಾಗಿದೆ. ಇದಕ್ಕೆ ನಾನು ಈಗ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು, ಚಿಕ್ಕ ಬಾಣಲೆನ ಇಟ್ಕೊಂಡು ಸ್ಟವ್ ಆನ್ ಮಾಡಿಬಿಟ್ಟು ಇದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಏನೇನು ಹಾಕಬೇಕಂತ ತೋರಿಸ್ತೀನಿ. ನೋಡಿ, ನಾನು ಯಾವಾಗಲೂ ಏನು ಮಾಡ್ತೀನಿ ಗೊತ್ತಾ, ಒಂದೇ ಸಲ ಕೂಗಿಸ್ಕೊಬಿಡ್ತೀನಿ. ಆದರೆ ಇವತ್ತು 2 ಥರ ಪೊಂಗಲ್ ಮಾಡಬೇಕಿತ್ತಲ್ಲ, ಸ್ವೀಟು ಖಾರ. ಅದಕ್ಕೆ ನಾನು ಮೊದಲೇ ಬೇಳೆನ ಅಕ್ಕಿನ ಕೂಗಿಸ್ಕೊಂಡು ಇಟ್ಕೊಂಡೆ. ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಮೇಲೆ ಹಸಿ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಜೀರಿಗೆ, ಆಮೇಲೆ ಮೆಣಸು ಪೌಡ್ರನ್ನ ಹಾಕಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಇದ್ರದ್ದೇ ಒಂಥರ ಟೇಸ್ಟ್ ಇರುತ್ತೆ. ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅವರೆಕಾಯಿನೂ ಚೆನ್ನಾಗಿ ಬೇಯುತ್ತೆ ಈ ಥರ ಮಾಡೋದ್ರಿಂದ. ಅವರೆಕಾಯಿನೂ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ. ಇದಕ್ಕೆ ಒಗ್ಗರಣೆಗೆ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಬೇಳೆ, ಹೆಸರು ಬೇಳೆ ಮತ್ತು ಅಕ್ಕಿನ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಬೇಯಿಸೋದ್ರಿಂದ ಇದು ರುಚಿ ಬರುತ್ತೆ. ನೋಡಿ, ನನಗೆ ಅರ್ಧ ಎತ್ಕೊಂಡಿದ್ದೀನಿ. ಆಮೇಲೆ 1 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಯಾಕಂದರೆ ನಾನು ಇದು ಕೂಗಿಸುವಾಗ ಏನೂ ಹಾಕಿಲ್ಲ, ಬರೀ ನೀರು, ಬೇಳೆ, ಅಕ್ಕಿ ಹಾಕಿ ಕೂಗಿಸಿದ್ದೆ. ಈ ಥರ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕಲರ್ಫುಲ್ ಈ ಅವರೆಕಾಳು ಪೊಂಗಲ್ ರೆಡಿಯಾಗುತ್ತೆ. ಈ ಸಂಕ್ರಾಂತಿಗೆ ಅವರೆಕಾಳು ಹಾಕಲಿಲ್ಲ ಅಂದರೆ ಯಾವುದು ನಡೆಯಲ್ಲ. ಪೊಂಗಲ್ಗೂ ನಾನು ಹಾಕಿ ಮಾಡಿದ್ದೆ. ನೀವು ಯಾವ ಥರ ಮಾಡ್ತೀರಾ ಪೊಂಗಲ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡಿರೋ ಪೊಂಗಲ್ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಇಲ್ಲಿ ಈಗ ಸ್ವೀಟ್ ಪೊಂಗಲ್ ಮಾಡೋಣ. ಸ್ವೀಟ್ ಪೊಂಗಲ್ಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಚಿಕ್ಕದೇ. ಇಟ್ಕೊಂಡು ಇದರಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸು, ಬಾದಾಮು, ಕಾಜುನ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈ ಡ್ರೈ ಫ್ರೂಟ್ಸ್ನ ನಾನು ತಕ್ಕೊಂಡು ಒಂದು ಚಿಕ್ಕ ಬೌಲ್ಗೆ ಇಟ್ಕೋತೀನಿ. ಹಾಕ್ಕೊಂಡು ಈ ಥರ ಪಿಂಗಾಣಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡು ಇದಕ್ಕೆ ನಾನು ಈಗ ಪಾಕ ಮಾಡ್ತೀನಿ. ನೋಡಿ, ಅದೇ ತುಪ್ಪದಲ್ಲಿ ನಾನು ಈ ಬೆಲ್ಲನ ಹಾಕಿ ಪಾಕ ಮಾಡ್ತೀನಿ. ಬೆಲ್ಲನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಇದನ್ನು ಪಾಕ ಮಾಡ್ಕೋಬೇಕು ಈ ಥರ.
ಈ ಥರ ಪಾಕ ಮಾಡಿಕೊಂಡು ಸ್ವಲ್ಪ ಸಣ್ಣ ಉರಿಲೇ ನಾವು ಇದನ್ನು ಪಾಕ ಮಾಡ್ಕೋಬೇಕು. ಈ ಕಡೆ ನಾನು ಪೊಂಗಲು ಬೇಯ್ತಾ ಇದೆ, ಖಾರ ಪೊಂಗಲು. ಇಲ್ಲಿ ನೋಡಿ ನೋರೇ ಬರ್ತಿದೆ, ಬೆಲ್ಲ ಫುಲ್ ಕರಗೋಗಿ ಸರಿಯಾಗಿ ಇದು ಪಾಕ ಆಗಿದೆ. ಅದಕ್ಕೆ ನಾನು 1 ಲೋಟ ನೀರು ಹಾಕಿದ್ದೀನಿ. ನಾನು ನೋಡಿ ಈ ಥರ ಪಾಕ ಮಾಡೋದ್ರಿಂದ ಈ ಪೊಂಗಲ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ಅವರೆಕಾಯಿ, ಆಮೇಲೆ ಕಡಲೆಕಾಯಿ, ಗೆಣಸು ಎಲ್ಲ ಬೆಂದಿದೆ, ಅದು ರೆಡಿಯಾಗಿದೆ. ಅದೇ ಕುಕ್ಕರ್ಗೆ ನಾನು ಈ ಮಾಡಿರೋ ಪಾಕ ನೀರನ್ನು ಇದಕ್ಕೆ ಹಾಕ್ಕೋತೀನಿ. ಕುಕ್ಕರ್ಗೆ ಹಾಕ್ಕೊಂಡೆ ನಾನು. ಇನ್ನು ಬೇರೆ ಪಾತ್ರೆ ತೊಗೊಳ್ಳೋದು ಏನಕ್ಕೆ ಅಂತ ಅದೇ ಕುಕ್ಕರಲ್ಲಿ ಹಾಕಿ ಮಾಡ್ತಾಯಿದ್ದೀನಿ. 2 ಏಲಕ್ಕಿನ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಈ ಪೊಂಗಲ್ ರೆಡಿ ಆಗುತ್ತೆ. ನೀವು ಬೇಕಾದರೆ ಕಾಯಿ ತುರಿನ ತುರಿದು ಹಾಕ್ಕೋಬೋದು. ನಾನು ಈ ಡ್ರೈ ಫ್ರೂಟ್ಸ್ ಹಾಕಿದ್ದೀನಲ್ಲ, ಕಾಯಿ ತುರಿ ಹಾಕಲಿಲ್ಲ. ಈ ಥರ ನಾನು ಸ್ವಲ್ಪ ಬೇಯಬೇಕು ಇನ್ನು. ಆಲ್ರೆಡಿ ನಾನು ಪಾಕ ಮಾಡಿದ್ದೀನಿ, ಎಲ್ಲ ಬೆಲ್ಲ ಹಸಿ ವಾಸನೆ ಹೋಗಿರುತ್ತೆ. ಆಮೇಲೆ ಇನ್ನೊಂದು ಟೇಸ್ಟ್ ಬರುತ್ತೆ. ನಾವು ಪೊಂಗಲ್ ಮಾಡುವಾಗ ಪೊಂಗಲಲ್ಲೇ ಬರೀ ಬೆಲ್ಲ ಹಾಕಿ ಎಲ್ಲನೂ ಅದರಲ್ಲೇ ಬೇಯಿಸ್ಕೊತೀವಿ. ಆದರೆ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ. ಪಾಕ ಮಾಡಿಬಿಟ್ಟು ತುಪ್ಪ ಹಾಕಿ ಬೆಲ್ಲ ಪಾಕ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಾಗಿಲೆಲ್ಲ ಒರೆಸಿ ಇದಕ್ಕೆ ನಾನು ಅರಿಶಿನ ಚಂದನ ಇಟ್ಟು ಇದಕ್ಕೆ ಸ್ವಾಸ್ತಿಕನ ತೆಗೆದಿದ್ದೆ. ಆಮೇಲೆ ತಿಲಕನ ಹಚ್ಚಿದ್ದೆ, ಓಂ ಅಂತ ಬರೆದಿದ್ದೆ ನಾನು. ಅರಿಶಿನ ಆಮೇಲೆ ಗಂಧ ಇಟ್ಬಿಟ್ಟು ಈ ಥರ ನಾನು ಬಾಗಿಲಿಗೆ ಪೂಜೆ ಮಾಡಬೇಕು. ಆಮೇಲೆ ಬಾಗಿಲಿಗೆ ಏನೇನು ನಾವು ಮಾಡಿರೋದು ಎಲ್ಲ ದೇವ್ರಿಗೆ ಏನು ಪ್ರಸಾದ ಮಾಡಿರ್ತೀವೋ ಬಾಗಿಲಿಗೆ ಲಕ್ಷ್ಮಿ ಬಾಗಿಲಲ್ಲಿ ಇರ್ತಾಳಲ್ಲ, ಆ ಲಕ್ಷ್ಮಿಗೂ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ನೋಡಿ. ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ನಾವು ಸಂಕ್ರಾಂತಿ ಹಬ್ಬಕ್ಕೆ ನಾನು ಎಲ್ಲ ಮಾಡಿದ್ದೆ. ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ನಾನು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಮಾಡಿರೋ ಈ ಎಲ್ಲ ಪೂಜೆ ಸಾಮಾನಲ್ಲಿ ಏನಾದ್ರು ಕಮ್ಮಿ ಇದ್ದರೆ ನೀವು ನನಗೆ ತಿಳಿಸಿ. ನೋಡಿ ಈ ಥರ ರೆಡಿಯಾಗಿದೆ ಪೂಜೆ ಸಾಮಾನೆಲ್ಲ. ಅದಕ್ಕೆ ಪೂಜೆಗೆ ಇಟ್ಬಿಟ್ಟು ನಾನು ಇಲ್ಲಿ ಪೂಜೆ ಮಾಡಿ ನೋಡಿ. ಬಾಗಿಲಿಗೂ ಏನೇನು ಮಾಡಿದ್ದೆ ನೈವೇದ್ಯಕ್ಕೆ ಎಲ್ಲ ಇಟ್ಟು ದೀಪ ಹಚ್ಚಿ ನಾನು ಬಾಗಿಲಿಗೂ ಪೂಜೆ ಮಾಡಿದ್ದೆ. ಈ ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ಮಾಡ್ತೀವಿ. ಆಮೇಲೆ ಫಸ್ಟ್ನೇ ವರ್ಷದ್ದು ಫಸ್ಟ್ ಹಬ್ಬ ಇದು, ಅದಕ್ಕೆ ಈ ಥರ ಮಾಡ್ತೀವಿ ನಾವು. ನನಗೆ ಪೂಜೆ ಮಾಡೋದು, ನನಗೆ ದೇವ್ರದ್ದು ಎಲ್ಲ ಹೂ ಹಾಕಿ ಪೂಜೆ ಮಾಡೋದಂದರೆ ಸಖತ್ ಇಷ್ಟ ನನಗೆ. ನಾನು ಹೇಗಿರ್ತೀನೋ ಗೊತ್ತಿಲ್ಲ, ಆದರೆ ನಾನು ಮನೆ ದೇವ್ರಿಗೆ ಈ ಥರ ನಾನು ಪೂಜೆ ಮಾಡಲಿಲ್ಲ ಅಂದರೆ ನನಗೆ ಸಮಾಧಾನವೇ ಇರಲ್ಲ. ಅಷ್ಟು ನನಗೆ ಈ ದೇವ್ರ ಪೂಜೆ ಎಲ್ಲ ಮಾಡೋದು ಇಷ್ಟ. ಮನೆ ಕೆಲಸ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ವಿಡಿಯೋ ಮಾಡೋದಿರುತ್ತೆ, ಅದರ ಜೊತೆ ಎಲ್ಲ ಮಾಡ್ಕೊಂಡು ಮಾಡ್ತಾ ಇರ್ತೀನಲ್ಲ, ಆದರೆ ಸುಸ್ತಾಗ್ತಾ ಇರುತ್ತೆ. ಆದರೆ ಪೂಜೆ ಮಾಡೋದನ್ನ ಯಾವತ್ತೂ ಬಿಡೋದೇ ಇಲ್ಲ. ಯಾವ ಹಬ್ಬ ಇರಲಿ, ಯಾವುದೇ ಪೂಜೆ ಇರಲಿ, ನಾನು ಶ್ರದ್ಧೆಯಿಂದ ಮಾಡ್ತೀನಿ. ಮಾಡಿ ಎಲ್ಲ ಪೂಜೆ ಮುಗೀತು ನಂದು. ಆಮೇಲೆ ಈ ಥರ ನಾನು ಒಂದು ವಿಡಿಯೋ ಮಾಡಿದ್ದೆ. ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಯೂಟ್ಯೂಬಲ್ಲಿ ನೋಡ್ತಾಯಿದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು. ಯಾವ ಥರ ಅನ್ನಿಸ್ತು ಅಂತ ತಿಳಿಸಿ. ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರಿಗೂ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.